हिमाचलनिवासाय हिरण्मयस्वरूपिणे हितोपदेशदायास्तु महावताराय ते नमः। ಓಂ ಶ್ರೀ ಗುರುಭ್ಯೋ ನಮಃ. ತುಂಬಾ ಸಂತೋಷ ಆಗ್ತಾ ಇದೆ. ಮಹಾವತಾರ ಫೌಂಡೇಶನ್ ಈ ಒಂದು ಪ್ರತಿನಿತ್ಯದ ಧ್ಯಾನ ಯಜ್ಞ 500ನೇ ಒಂದು ಸಂಚಿಕೆಗೆ ಬಂದಿದೆ. ಇವತ್ತು ಒಂದು ಕತೆ ನೆನಪಾಗ್ತಿತ್ತು ನನಗೆ. ಒಂದು ಕೋತಿ, ಒಂದು ತೋಟ ಅಥವಾ ಒಂದು ಕಾಡಿನಲ್ಲಿ ಒಂದು ಕೋತಿ ಒಂದಿನ ಒಂದು ಮಾವಿನ ಹಣ್ಣನ್ನ ನೋಡಿತ್ತು. ಚೆನ್ನಾಗಿ ಅದನ್ನ ತಿಂತಾ ಇತ್ತು. ತಕ್ಷಣ ಪಕ್ಕದಲ್ಲಿ ಇನ್ನೊಂದು ಕೋತಿ ಬಂತು, ಅದನ್ನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡಿತ್ತು. ಈ ಎರಡು ಕೋತಿಗಳ ಮಧ್ಯ ಜಗಳ ಶುರುವಾಯಿತು. 3ನೇ ಕೋತಿ ಒಂದು ಬಂತು, ಅದನ್ನು ಕೂಡ ಈ ಜಗಳ ಶುರು ಮಾಡ್ತಿತ್ತು. ಆವಾಗ ಅಲ್ಲಿ ಬಂದಿರುವಂತಹ ಒಬ್ಬ ಆ ತೋಟಗಾರರಿಂದ ಹೇಳಿದ್ರು, ಯಾಕೆ 3 ಜನ ಈ ತರ ನೀವು ಜಗಳ ಮಾಡ್ತೀರಾ? ಮನುಷ್ಯರು ಈ ತರ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ತಾರೆ, ನೀವು ಆತರ ಜಗಳ ಮಾಡ್ತೀರಲ್ಲ, 3 ಜನ ಹಂಚ್ಕೊಂಡು ತಿನ್ನಿ ಅಂತ. ತಕ್ಷಣ ಕೋತಿಗಳಿಗೆ ಒಳ್ಳೆ ಬುದ್ಧಿ ಬಂತು. ಎಲ್ಲ ಅದು ಹಂಚ್ಕೊಂಡು ತಿಂದ ಮೇಲೆ ಏನ್ ಮಾಡಿತ್ತು, ಬರೀ ನಾವು ತಿನ್ನೋದು ಅಷ್ಟೇ ಅಲ್ಲ, ಮುಂದೆ ಬರುವಂತ ನಮ್ಮ ಸಂತತಿಯರೆಲ್ಲ ತಿನ್ಬೋದು. ಹಾಗಾಗಿ ಈ ಒಂದು ಸೀಡ್ ಏನಿದೆ, ಅದರ ಬೀಜ ಏನಿದೆ, ಅದನ್ನ ಕೂಡ ನಾವು ನಡೆಸೋಣ ಅಂತ ಪ್ರಯತ್ನ ಮಾಡಿ. ಸೊ ಒಂದು ಹಳ್ಳವನ್ನ ಮಾಡಿ, ಒಂದು ಗುಂಡಿಯನ್ನ ಮಾಡಿ ಅದರಲ್ಲಿ ಆ ಬೀಜವನ್ನು ನಡೆಸಿತು. 1ನೇ ಕೋತಿ ಹೇಳಿತ್ತು, ನಾನು ಪ್ರತಿನಿತ್ಯ ಇದಕ್ಕೆ ನೀರು ಚೆನ್ನಾಗಿ ಹಾಕ್ತೀನಿ, ನನ್ನ ಕರ್ತವ್ಯ. 2ನೇ ಕೋತಿ ಹೇಳಿತ್ತು, ನಾನು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತೀನಿ, ನನ್ನ ಕರ್ತವ್ಯ. 3ನೇ ಕೋತಿ ಹೇಳಿತ್ತು, ನಾನು ಅದು ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ ನಾನು ನೋಡ್ತಾ ಇರ್ತೀನಿ, ಇದು ನನ್ನ ಕರ್ತವ್ಯ ಅಂತ. ಹೀಗೆ ಕೆಲವೊಂದು ದಿನಗಳು, ಕೆಲವೊಂದು ತಿಂಗಳು, 1 ವರ್ಷದ 2 ವರ್ಷದಾಯ್ತು. ಒಂದಿನ ಈ ಎಲ್ಲ ಕೋತಿಗಳ ಒಂದು ಜನರಲ್ ಬಾಡಿ ಮೀಟಿಂಗ್ ಆಯ್ತು. ಏನಿದು? 1ನೇ ಕೋತಿ ಹೇಳ್ತು, ನಾನು ಪ್ರತಿದಿನ ನೀರ್ ಹಾಕ್ತಿದ್ದೀನಲ್ಲ, ಯಾಕೆ ಇನ್ನೂ ಸ್ವಲ್ಪ ಕೂಡ ಗಿಡ ಬೆಳೆದಿಲ್ಲ? 2ನೇ ಕೋತಿ ಹೇಳಿತ್ತು, ನಾನು ಕೂಡ ಇದಕ್ಕೆ ಗೊಬ್ಬರ ಏನ್ ಹಾಕ್ತಿದ್ದೀನಲ್ಲ, ಯಾಕೆ ಇನ್ನು ಬೆಳಿತಿಲ್ಲ ಅಂತ. 3ನೇ ಕೋತಿ ಹೇಳ್ತಾ, ಹೌದು, ನಾನು ದಿನ ತೆಗೆದು ನೋಡ್ತಾ ಇದ್ದೀನಿ, ಯಾಕೆ ಅದು ಬೆಳೀತಾ ಇಲ್ಲ ಅಂತ, ಇನ್ನೂ ಬೆಳೆದಿಲ್ಲಲ್ಲ ಅಂತ ಹೇಳ್ತಾ ಇದೆ. ನಾವು ಕೂಡ ಸಾಮಾನ್ಯ ನಮ್ಮ ಅಭ್ಯಾಸಗಳು, ಸಾಧನೆಯಲ್ಲಿ ಈ ರೀತಿಯಲ್ಲೇ ಮಾಡ್ತಿರ್ತೀವಿ. ಒಂದಷ್ಟು ಜನ ಕೂತ್ಕೊಳ್ತೀವಿ, ಧ್ಯಾನ ಮಾಡ್ತೀವಿ ಅಥವಾ ಯೋಗಾಭ್ಯಾಸ ಮಾಡ್ತೀವಿ, ಯಾವುದೇ ಸಾಧನೆಯಲ್ಲಿ ಸ್ವಾಧ್ಯಾಯ ಮಾಡ್ತೀವಿ, ತಕ್ಷಣ ರಿಸಲ್ಟ್ ಬೇಕು, ತಕ್ಷಣ ಇದು ಬಂತ ಅಂತ ನಾವು ನೋಡ್ತಿರ್ತೀವಿ. ಆದ್ರೆ ಪತಂಜಲಿ ಮಹರ್ಷಿಗಳು, ಯಾರು ಯೋಗ ಸೂತ್ರವನ್ನು ಕೊಟ್ಟಿದ್ದಾರೆ, ಅವರು ಹೇಳ್ತಾರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಮೊದಲು ದೃಢ ಭೂಮಿ, ಅದಕ್ಕೊಂದು ಭೂಮಿಕೆ, ಒಂದು ವೇದಿಕೆ ದೃಢವಾದಂಥದ್ದು ಬೇಕು. ಅಂತ ಒಂದು ವೇದಿಕೆಯನ್ನ, ಭೂಮಿಕೆಯನ್ನ ಧ್ಯಾನಿಗಳಿಗೆ ಮಹಾವತಾರ ಫೌಂಡೇಶನ್ ಕಲ್ಪಿಸಿಕೊಟ್ಟಿದೆ. ಆಮೇಲೆ ಅದರಲ್ಲಿ ನಾವು ಮಾಡುವ ಸಾಧನೆ ಎಷ್ಟು ದಿನ ಇರಬೇಕು? 1 ದಿನ, 2 ದಿನ, 3 ದಿನ, ದೀರ್ಘಕಾಲ 500 ದಿನಗಳ ಕಾಲ. ಈ ಒಂದು ದೀರ್ಘಕಾಲವಾಗಿ ಮಹಾವತಾರ ಫೌಂಡೇಶನ್ ಮುಖಾಂತರ ಎಷ್ಟೊಂದು ಧ್ಯಾನಿಗಳಿಗೆ, ಎಷ್ಟೊಂದು ಸಾಧಕರಿಗೆ ಒಂದು ಸದುಪಯೋಗ ಆಗಿದೆ, ಸದವಕಾಶ ಆಗಿದೆ. ಈಗ ತಾನೇ ಮೇಡಮ್ ಹೇಳ್ತಿದ್ರು, ಒಂದು ಭಾಷೆ ಅಲ್ಲ, ಹಲವು ಭಾಷೆಗಳಲ್ಲಿ ಈ ಧ್ಯಾನ ಜ್ಞಾನ, ಅದು ಧ್ಯಾನದ ಒಂದು ಅನುಭವ ಎಲ್ಲರೂ ಮಾಡಿಕೊಳ್ಳುವಂತ ರೀತಿಯಲ್ಲಿ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಮಹಾವತಾರ ಕೇವಲ ಮಹಾವತಾರ ಬಾಬಾಜಿ ಅಷ್ಟೇ ಅಲ್ಲ, ಮಹಾವತಾರ ಬಾಬಾಜಿ ಖಂಡಿತ ಅವರೊಂದು ಮಹಾವತಾರವೇ. ಅದೇ ತರಹ ಬ್ರಹ್ಮರ್ಷಿ ಪತ್ರಿಜಿ ಅವರು ಕೂಡ ಒಂದು ಮಹಾವತಾರವನ್ನ ತಗೊಂಡಿದ್ರು. ಈ ಧ್ಯಾನ ಕೇವಲ ಕೆಲವೊಬ್ಬರು ಸಾಧಕರು ಮಾಡ್ತಿರುವಂತ ಧ್ಯಾನ, ಕೇವಲ ಒಂದಷ್ಟು ಆಶ್ರಮಗಳಲ್ಲಿ ಅಥವಾ ಒಂದಷ್ಟು ಗುಹೆಗಳಲ್ಲಿ ಒಂದಷ್ಟು ಸಾಧಕರ ಮಧ್ಯೆ ಮಾತ್ರ ಇದ್ದಿರುವಂತಹ ಧ್ಯಾನ, ಅದನ್ನ ಇವತ್ತು ಪ್ರತಿಯೊಬ್ಬರು ಮಾಡುವಂತ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ. ನಾವು ಸಾಮಾನ್ಯ ಅವತಾರ, ಮತ್ಸ್ಯಾವತಾರವನ್ನು ನೋಡ್ತಾ, ನಾ ಹಿಂದೆ ಕೂಡ ಒಂದ್ಸತಿ ಬಂದಾಗ ಹೇಳಿದೆ, ಸತ್ಯವ್ರತ ಅಂತ ಆ ಒಂದು ರಾಜ ಮೊದಲು ಆ ಮೀನನ್ನು ಸಣ್ಣದಾಗಿ ಕೈಯಲ್ಲಿ ನೋಡುತ್ತಾನೆ, ದೊಡ್ಡದಾಗಿ ಬೆಳೆದಿರುತ್ತೆ, ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾನೆ, ಇನ್ನು ದೊಡ್ಡದಾಗಿ ಬೆಳೆದಿರುತ್ತೆ. ಅನಂತರ ಅದನ್ನ ದೊಡ್ಡ ಒಂದು ಕೆರೆಗೆ ಹಾಕ್ತಾನೆ, ಅಲ್ಲೂ ದೊಡ್ಡದಾಗತ್ತೆ, ಸಮುದ್ರಕ್ಕೆ ಹಾಕ್ತಾನೆ. ಆ ರೀತಿಯಲ್ಲಿ ಕೇವಲ ಕೆಲವೊಂದು ಪಿರಮಿಡ್ ಸೆಂಟರ್ಸ್ ಅಲ್ಲಿ ಶುರುವಾಗಿರುವಂಥದ್ದು
ಪತ್ರಿಜಿ ಅವರ ಮುಖಾಂತರ ಈ ಒಂದು ಆನಾಪಾನಸತಿ ಧ್ಯಾನ, ಈಗ ಸಂಗೀತ ಧ್ಯಾನ, ಇದೆಲ್ಲವೂ ಕೂಡ ಇನ್ನು ಅದರ ನೀಡ್ ಮುಂದೆ ಮುಂದೆ ಬರುವಾಗ ಕೇವಲ ಆ ಒಂದು ಪಿರಮಿಡ್ ಸೆಂಟರ್ಸ್ ಮಾತ್ರ ಸೀಮಿತ ಅಲ್ಲದೆ, ಮುಂಚೆ ಧ್ಯಾನ ಮಾಡ್ಬೇಕಾದ್ರೆ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅಥವಾ ಕರ್ತಾಳಕ್ಕೆ ಹೋಗ್ಬೇಕು, ಆತರ ಅಲ್ಲದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಪಿರಮಿಡ್. ಈಗ ಎಷ್ಟೋ ಕಡೆ ಮನೆಗಳಲ್ಲಿ ಅವ್ರಿಗೆ ಮಾಡ್ಕೊಳ್ಳುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ PMC ಇತ್ಯಾದಿ ಚಾನೆಲ್, ಅದಕ್ಕೆ ಮುಂಚೆ ಧ್ಯಾನ ಕಸ್ತೂರಿ ಇತ್ಯಾದಿ ಪತ್ರಿಕೆಗಳು, ಈಗ ಚಾನೆಲ್ಗಳು, ಆ ಒಂದ್ ಚಾನೆಲ್ ಸಾಕಾಗತ್ತಾ ಅಂದ್ರೆ ಆಗೋದಿಲ್ಲ. ಜನಸಂಖ್ಯೆ ಇಷ್ಟೊಂದು ಇರೋದ್ರಿಂದ ಈ ಝೂಮ್ ಮುಖಾಂತರ, ಗೂಗಲ್ ಮೀಟ್ ಮುಖಾಂತರ ಮನೆ ಮನೆಯಲ್ಲಿ ಧ್ಯಾನ, ಮನದಲ್ಲಿ ಧ್ಯಾನ, ಎಲ್ಲಿ ಇದ್ರೂ ಸರಿ, ನಾವು ತಪ್ಪಿಸ್ಕೊಳಂಗಿಲ್ಲ. ನಾನು ಊರಿಗೆ ಹೋಗಿದ್ದೀನಿ ಸರ್, ಆಗೋದಿಲ್ಲ. ನನಗೆ ಹುಷಾರಿಲ್ಲ ಸರ್, ಆಗೋದಿಲ್ಲ. ಸೊ ನೋ ಲೀವ್ ಲೆಟರ್ ಫಾರ್ ಧ್ಯಾನ. ಆ ರೀತಿಗೆ ನಾವು ಎಲ್ಲಿ ಇದೀವಿ ಅಲ್ಲಿಂದನೇ ನಾವು ಸೇರ್ಕೊಳ್ಳುವಂಥದ್ದು. ನಾವು ಹೇಳ್ಬೋದು, ನಾವ್ ಯಾಕೆ ಝೂಮ್ ಅಲ್ಲಿ ಸೇರ್ಬೇಕು ಅಥವಾ ಒಂದು ಚಾನಲ್ ಅಲ್ಲಿ ಸೇರ್ಬೇಕು, ನಾವೇ ಕಣ್ಮುಚ್ಕೊಂಡು ಧ್ಯಾನ ಮಾಡೋದು ಅಷ್ಟೇ ತಾನೇ ಅಂತ. ಈ ಸಜ್ಜನ ಸಾಂಗತ್ಯ ಬಹಳ ಮುಖ್ಯ. ನಾವ್ ಅನ್ಕೊಂಡಿರ್ತೀವಿ ನಾವು ಧ್ಯಾನ ಮಾಡ್ತೀವಿ ಅಂತ, ಎಷ್ಟೋ ಸತಿ ಅನ್ಕೊಳ್ತೀವಿ ನಾವು ಒಬ್ಬರೇ ಮಾಡಬಹುದು ಅಂತ, ಬಟ್ ಕೆಲವೊಮ್ಮೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಸತ್ಸಂಗ ನಾವು ಫಿಸಿಕಲ್ ಆಗಿ ಸೇರಕ್ ಆಗದೆ ಇರುವ ರೀತಿಯಲ್ಲಿ ಕೂಡ ಈವನ್ ಝೂಮ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಈ ತರ ನಾವು ಸೇರಿ ಮಾಡುವಂಥದ್ದು ಬಹಳ ಇವತ್ತಿನ ಆಧುನಿಕ ಕಾಲದಲ್ಲಿ ಬಹಳಷ್ಟು ಮುಖ್ಯ. ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ PSSM ಮೂವ್ಮೆಂಟ್ ಓವರ್ ಆಲ್ ಬೈ ಅಂಡ್ ಲಾರ್ಜ್, ಅದರಲ್ಲೂ ಪ್ರತ್ಯೇಕ ನಾನು ನೋಡೋದು ಈ ಮಹಾವತಾರ ಫೌಂಡೇಶನ್ ಅನ್ನೋದು ಪತ್ರಿ ಸರ್ ಅವರೇ ಒಂದು ಮಹಾವತಾರ ತಗೊಂಡಿದ್ದಾರೆ, ಈ ರೂಪದಲ್ಲಿ ಒಂದು ಅವತಾರ ತಗೊಂಡಿದ್ದಾರೆ. ಕೇವಲ ಶಾರೀರಿಕವಾಗಿ ಒಂದು ಶರೀರದಲ್ಲಿ ಇದ್ರೆ ಇಟ್ ವಿಲ್ ಹ್ಯಾವ್ ಇಟ್ಸ್ ಲಿಮಿಟೇಷನ್. ಸೊ ಹಿ ಡಿಸಾಲ್ವ್ ಹಿಸ್ ಬಾಡಿ ಅಂಡ್ ಹಿ ಹ್ಯಾಡ್ ಟೇಕನ್ ವಿಶ್ವರೂಪ. ಅದೇ ಈ ಒಂದು ಮಹಾವತಾರ. ಇವತ್ತು 500ನೇ ದಿವಸದ ಒಂದು ಉತ್ಸವ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೀವಿ, ಧ್ಯಾನ ಉತ್ಸವವನ್ನು ಸಂಭ್ರಮಿಸ್ತಾ ಇದ್ದೀವಿ. ಇನ್ನು 5,000ದ ಒಂದು ದಿನ ಕೂಡ ನಾವೆಲ್ಲರೂ ಸೇರಬೇಕು. ಎಷ್ಟೋ ಜನ, ಲಕ್ಷಾಂತರ ಜನ ಈ ಮುಖಾಂತರ ಬೆನಿಫಿಟ್ ಆಗ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೀನಿ ಈ ಒಂದು 500ನೇ ಈ ಒಂದು ದಿನದ ಉತ್ಸವವನ್ನ ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಮಾಡಬಾರ್ದು. ಅದಕ್ಕೋಸ್ಕರ ನಮ್ಗೊಂದು ಸದುಪಯೋಗ, ಸದ ಅವಕಾಶ ಬಂದಿದೆ. 21 ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷ ನಾವು ಈ ಯೋಗ ದಿನಾಚರಣೆಯ 11ನೇ ವರ್ಷದ ಯೋಗ ದಿನಾಚರಣೆಯನ್ನು ಮಾಡ್ತೀವಿ. ಅದ್ರ ಜೊತೆಯಲ್ಲೇ ಮಹಾವತಾರ್ ಫೌಂಡೇಶನ್ ಈ ಒಂದು ಮೋರ್ ದನ್ 500, ಅಲ್ಲಿಂದ ಒಂದು ವಾರ ಆಗಿರುತ್ತೆ, 508 ಬಂದಿರುತ್ತೆ ಅನ್ಸುತ್ತೆ. ಆ 508th ಡೇ ನಾವೆಲ್ಲ ಸೇರಿ ಒಂದು ಮಹಾವತಾರವಾಗಿ ಆ ಉತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರುತ್ತೆ ಈಗಾಗಲೇ, ನಮ್ಮ ರಂಗಸ್ವಾಮಿ ರಂಗನಾಥ್ ಸರ್ ಅವರು ನಿಮ್ಗೆಲ್ಲ ತಿಳಿಸಿದ್ದಾರೆ ದಟ್ ಬೆಂಗಳೂರಲ್ಲಿ ಇರುವಂತಹ ರೇವಾ ಯೂನಿವರ್ಸಿಟಿ, ಯಲಹಂಕ ಇರುವಂತಹ ರೇವಾ ಯೂನಿವರ್ಸಿಟಿಯಲ್ಲಿ ಈ ಒಂದು ಕಾರ್ಯಕ್ರಮ, ಅದು ಒಂದು ರೀತಿಯ ಒಂದು ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್, ಅದು ಎಲ್ಲಾ ಯೋಗ ಸಂಸ್ಥೆಗಳ ಒಂದು ಕಾಮನ್ ಬಾಡಿ ಆಗಿದೆ. ಸೊ ಎಲ್ಲ ಮಾಸ್ಟರ್ಸ್ ರೆಪ್ರೆಸೆಂಟೇಷನ್ ಆಗಿ ಈ ಇಂಡಿಯನ್ ಯೋಗ ಅಸೋಸಿಯೇಷನ್ ಜೊತೆಯಲ್ಲಿ ಅದಕ್ಕೊಂದು ಅಲ್ಲಿ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ರೇವಾ ಯೂನಿವರ್ಸಿಟಿ, ಜೊತೆಯಲ್ಲಿ ನಮ್ಮ PSSM ಮೂವ್ಮೆಂಟ್ ಅನ್ನ ಪರವಾಗಿ ಮಹಾವತಾರ್ ಫೌಂಡೇಶನ್, ಇದು 3 ಸೇರ್ಕೊಂಡು ಒಂದು ತ್ರಿವೇಣಿ ಸಂಗಮ ಆಗಿದೆ. ಈ ತ್ರಿವೇಣಿ ಸಂಗಮ 3 ರಿವರ್ಗಳು ಸೇರಿದ್ರೆ, 3 ನದಿ ಸೇರಿದ್ರೆ ಒಂದು ಸಾಗರದಲ್ಲಿ ಸಂಗಮಿಸಬೇಕು. ಆ ರೀತಿಗೆ ಆಯುಷ್ ಮಂತ್ರಾಲಯ ಈ ಒಂದು ಕಾರ್ಯಕ್ರಮ ಯೋಗ ಸಂಗಮ, ಈ ವರ್ಷ ನಾವು ಕುಂಭಮೇಳವನ್ನು ಆಚರಿಸಿದೀವಿ. ಆ ರೀತಿಯ ಒಂದು ಯೋಗ ಸಂಗಮ ಅಂತ ಕಾರ್ಯಕ್ರಮ ಆಯುಷ್ ಮಂತ್ರಾಲಯ ನಮಗೆಲ್ಲ ಕೊಟ್ಟಿದೆ. ಇಡೀ ಭಾರತ ದೇಶ 21 ಜೂನ್ ಬೆಳಗ್ಗೆ 7ರಿಂದ 8 ಒಳಗಡೆ 1 ಲಕ್ಷ ಕಡೆ ಆಗುತ್ತೆ ಕಾರ್ಯಕ್ರಮ. ಆ 1 ಲಕ್ಷ ಕಡೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಕೂಡ ಒಂದಾಗತ್ತೆ. ಸೊ ಅದಕ್ಕೆ ತಾವೆಲ್ಲರೂ, ನಾವು ಪ್ರತಿಯೊಬ್ಬರು ಅದಕ್ಕೆ ಝೂಮ್ ಅಲ್ಲಿ ಕೂತ್ಕೊಂಡು ಆಗೋದಿಲ್ಲ. ಇವತ್ತು ಝೂಮ್ ಅಲ್ಲಿ ಮಾಡ್ತಿದ್ದೀವಿ, ಅವತ್ತು ರಿಯಲ್ ಝೂಮ್ ಇಸ್ ವಿ ಶುಡ್ ಆಲ್ ಕಮ್ ಇನ್ ಪರ್ಸನ್, ಫಿಸಿಕಲಿ ವಿ ಶುಡ್ ಕಮ್ ಅಂಡ್ ಪಾರ್ಟಿಸಿಪೇಟ್. ಸೊ ಆ ಒಂದು ಸಂಕಲ್ಪವನ್ನು ತಗೊಳ್ಳೋಣ. ನಮ್ಮ ಸಂಕಲ್ಪ ಅವತ್ತು ಮಿನಿಮಮ್ ಒಂದು 5,000 ಧ್ಯಾನಿಗಳು ಸೇರಬೇಕು. ತುಂಬಾ ನಿನ್ನೆ ತಾನೇ ನಾವು ಹೋಗಿದ್ದೀವಿ, ಸುಮಾರು ಜನ ನಮ್ಮ ಜೊತೆ, ನಮ್ಮ ರೇವತಿ ಮೇಡಮ್ ಮತ್ತು ಸಾಕಷ್ಟು ನಮ್ಮ ಲಕ್ಷ್ಮಿ ಮೇಡಮ್ ಎಲ್ಲ ವಾಲಂಟಿಯರ್ಸ್ ಮಹಾವತಾರಿಂದ ಬಂದಿದ್ರು. ನಾವೆಲ್ಲ ಹೋಗಿ ನೋಡಿದೀವಿ. ಅಲ್ಲಿ 5,000 ಅಲ್ಲ, ನಾವೊಂದು 20,000 ಸೇರಿದ್ರು ಅಷ್ಟು ವಿಶಾಲವಾದಂತಹ ವಾತಾವರಣ ಜಾಗ. ಸೊ ನಾವು ಪ್ರತಿಯೊಬ್ರು, ನಾವು ಬರೋದಷ್ಟೇ ಅಲ್ಲದೆ ನಮ್ಮ ಕರ್ತವ್ಯ ಬೇರೆಯವರಿಗೂ ಕೂಡ ತಿಳಿಸಿ ಅಲ್ಲಿ ಕರ್ಕೊಂಡು ಬರುವಂತದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗತ್ತೆ. ಸೊ ದೂರ ಇರುತ್ತೆ, ಇದಿರುತ್ತೆ, ಇಫ್ ವಿ ಹ್ಯಾವ್ ದ ವಿಲ್ ದೇರ್ ಇಸ್ ಅ ವೇ. ಸೊ ನಾವೆಲ್ಲರೂ ಅಲ್ಲಿ ಭಾಗವಹಿಸ್ಬೇಕು. ಅವತ್ತು
ಮೂರು ರೀತಿಯ ಕಾರ್ಯಕ್ರಮ ಇರುತ್ತೆ. ಸರ್ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಬೆಳಗ್ಗೆ ಸಾಮೂಹಿಕ ಯೋಗ ಅಭ್ಯಾಸ. ಅಗೇನ್ ಯೋಗ ಅಂತ ಹೇಳುವಾಗ ಕೇವಲ ಆಸನ ಅಲ್ಲ ಅಥವಾ ಪ್ರಾಣಾಯಾಮ ಅಲ್ಲ. ಆಸನ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ ಧ್ಯಾನದಲ್ಲಿ ಸಂಪೂರ್ಣ ಆಗುವಂತದ್ದೇ ಯೋಗ. ನಮಗೆ ಇದರ ಬಗ್ಗೆ ತಿಳುವಳಿಕೆ ನಮ್ಮೆಲ್ಲ ಚೆನ್ನಾಗೇ ಇದೆ. ಹಾಗಾಗಿ ಆ ಯೋಗದಿಂದ ಯೋಗಾಭ್ಯಾಸ, ಆಸನ, ಪ್ರಾಣಾಯಾಮ ಎಲ್ಲವನ್ನು ಮಾಡಿದ ಮೇಲೆ ನಮಗೆ ಧ್ಯಾನದಲ್ಲಿ ಅದು ಸಂಪೂರ್ಣ ಕೊಡುತ್ತೆ. ಬೆಳಗ್ಗೆ ಅದಾದ ಕೂಡಲೇ ತುಂಬಾ ರುಚಿಕರವಾದಂತಹ ಒಳ್ಳೆ ತಿಂಡಿ ಬರುತ್ತೆ. ಎಲ್ಲಿಂದ ಬರುತ್ತೆ? ನಾವೆಲ್ಲ ಬೆಂಗಳೂರಲ್ಲಿ ಒಂದು ಅದ್ಭುತವಾದಂತಹ ಕೃಷ್ಣನ ಮಂದಿರ ಇಸ್ಕಾನ್ ಇದೆ. ಇಸ್ಕಾನ್ ಇಂದ ಪ್ರಸಾದ ಬರುತ್ತೆ. ತುಂಬಾ ಚೆನ್ನಾಗಿ ಇರುವಂತಹ ರುಚಿಕರವಾದಂತಹ ತಿಂಡಿಗಳು ಅವತ್ತು ಬರುತ್ತೆ. ಅನಂತರ ಮಧ್ಯಾಹ್ನ ತಿಂಡಿ ಆದ್ಮೇಲೆ ನಮಗೆ ಇರುವಂತಹ ಕಾರ್ಯಕ್ರಮ ನಮ್ಮ ಸಂಗೀತ ಧ್ಯಾನ. ನಮ್ಗೆಲ್ಲ ಗೊತ್ತಿದೆ, ನಮ್ಮ PSSM ಆಸ್ಥಾನ ವಿದ್ವಾಂಸರು ಮಾಸ್ಟರ್ ಗಣೇಶ್ ಪತ್ರಿ ಸಾರ ತುಂಬಾ ಪ್ರೀತಿಯ ಶಿಷ್ಯರು, ನಮ್ಮ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯ ಒಂದು ರೂವಾರಿಗಳು. ಅವರ ನೇತೃತ್ವದಲ್ಲಿ ಅದ್ಭುತವಾದಂತಹ ಸಂಗೀತ ನಾದ ಧ್ಯಾನ, ಆ ವೈಬ್ರೇಷನ್, ತುಂಬಾ ಒಳ್ಳೆಯ ಸಭಾಂಗಣ ಇದೆ, ಅಲ್ಲಿ ಇರುವಂತಹ ಧ್ಯಾನ ಯಜ್ಞ. ಅನಂತರ ಮಧ್ಯಾಹ್ನದ ಪ್ರಸಾದ ಆದ್ಮೇಲೆ ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸಾ, ಹೋಲಿಸ್ಟಿಕ್ ವೆಲ್ನೆಸ್ ಥೆರಪೀಸ್ ಎಕ್ಸ್ಪರ್ಟ್ಸ್, ದಿ ಬೆಸ್ಟ್ ಆರ್ ಕಮಿಂಗ್. ನೀವು ಯಾವ ಒಂದು ಫೀಲ್ಡ್ ಹೇಳಿದ್ರೆ ಅದಕ್ಕೆ ಅಲ್ಲಿನ ಟಾಪ್ ಮೋಸ್ಟ್ ಪರ್ಸನ್ ಇಸ್ ಕಮಿಂಗ್. ಈಗ ಮುದ್ರಾ ಥೆರಪಿ ಅಂದ್ರೆ ಅದಕ್ಕೆ ಡಾಕ್ಟರ್ ಲತಾ ಶೇಖರ್ ಅಂತ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ಶಿವಾಂಬು ಚಿಕಿತ್ಸೆ ನಮ್ಮ ರಂಗನಾಥ್ ಸರ್ ಅವರು ಬಹಳಷ್ಟು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ತುಂಬಾ ಜನ ಅದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ದೀರಾ. ಡಾಕ್ಟರ್ ಸಂದೇಶ್ ಪಾಟೀಲ್ ಅಂತ ಕೋಲ್ಹಾಪುರ್ ಇಂದ, that they are the best, they are the pioneers for this technique, they are coming from there all the way from Kolhapur. ಅದೇ ರೀತಿಯಲ್ಲಿ ಮರ್ಮ ಚಿಕಿತ್ಸಾ, ವರ್ಮಾ ಥೆರಪಿಗೆ the main foundation, the place where it started, it's ಕನ್ಯಾಕುಮಾರಿಯಿಂದ ವರ್ಮಾ ರಿಸರ್ಚ್ ಸೆಂಟರ್ ಇಂದ ಡಾಕ್ಟರ್ ಗಣಪತಿ ಅವರು ಬರ್ತಿದ್ದಾರೆ. ಆತರ ಮನೆ ಮದ್ದು ಮತ್ತು ಜೀವನ ಶೈಲಿಗೆ ಡಾಕ್ಟರ್ HS ಪ್ರೇಮ ಅಂತ, ನೀವು ಎಲ್ಲ ಸುಮಾರು ಜನ ಸಂವಾದ ಇತಿಹಾಸ ಚಾನೆಲ್ಗಳಲ್ಲಿ ಅವರ ಒಂದಷ್ಟು ವಿಡಿಯೋಗಳನ್ನು ನೋಡಿರ್ಬೋದು. ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾರೆ, ಅವರು ಬರ್ತಿದ್ದಾರೆ. ಅನೇಕ ಪ್ರಕ್ರಿಯೆಗಳು ಹೇಳ್ತಾ ಹೋಗ್ಬೋದು. ಈಗಾಗಲೇ ನಮ್ಮ ಸುರೇಶ್ ಕಲಬುರ್ಗಿ ಸರ್ ಅವರು ಬಂದಿದ್ದಾರೆ, ತಮ್ಮ ಸಂದೇಶವನ್ನ ಹೇಳಕ್ಕೆ ನೋಡ್ತಾ ಇದ್ದೀನಿ. ಸೊ ಅದರ ಅನೇಕ ಮಾಸ್ಟರ್ಸ್ ಬರ್ತಾ ಇದ್ದಾರೆ, ಈವನ್ ಫ್ರಮ್ ಅವರ್ PSSM, ಫ್ರಮ್ ವೇರಿಯಸ್ ಪ್ಲೇಸಸ್. ಹಾಗೆ ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್ ಪರವಾಗಿ ಸಾಕಷ್ಟು ಜನ ಯೋಗ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ ನಾವೆಲ್ಲ ಆಪರೇಷನ್ ಸಿಂಧೂರ್ ನೋಡಿದ್ವಿ, ಇನ್ನು ನಡೀತಾನೆ ಇದೆ. ನಮ್ಮ ಮೋದಿಗಳು ಹೇಳಿದ್ದಾರೆ, ಇಟ್ ಇಸ್ ನಾಟ್ ಎಂಡ್, ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರಲ್ಲಿ ಉಪಯೋಗ ಆಗಿರುವಂತಹ ಆಕಾಶ್ ಮಿಸೈಲ್, ಆಕಾಶ್ ಮಿಸೈಲ್ ಅನ್ನು ಡಿಸೈನ್ ಮಾಡಿದವರು ಡಾಕ್ಟರ್ ಪ್ರಹ್ಲಾದ್ ರಾಮರಾವ್. ಸೊ he is the main brain behind the missile Akash. So he is going to be with us, Padma Shri ಪುರಸ್ಕೃತರು. ಅದೇ ರೀತಿಯಲ್ಲಿ we are going to have Padma Shri Dr. John Ebenezer, one of the lead orthopedic surgeon and a yoga master, BC Roy awardee. ಈ ತರ ಅನೇಕ ಗಣ್ಯಮಾನ ವ್ಯಕ್ತಿಗಳು ಇಡೀ ದಿನ ಬಂದು ಭಾಗವಹಿಸ್ತಾರೆ. ಸೊ ಇಟ್ಸ್ ಅ ಫುಲ್ ಡೇ. ನೀವು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಿಲ್ಲ, ಎಲ್ಲಾ ವ್ಯವಸ್ಥೆ ಅಲ್ಲಿ ಇದೆ. ಇಟ್ಸ್ ಅ ಹೆವನ್ ಆನ್ ದ ಅರ್ತ್. ನಮ್ಮ ವ್ಯಾಲಿ ಹೇಗಿರುತ್ತೋ ಆ ತರದ ಒಂದು ವಾತಾವರಣ ಅಲ್ಲಿ ಇದೆ. ಸೊ ಎಲ್ಲಾ ಮಾಸ್ಟರ್ಸ್ ಖಂಡಿತ ಬರಬೇಕು. ಸುರೇಶ್ ಸರ್ ಇದ್ದಾರೆ, ನಾನು ಈ ಮುಖಾಂತರ ಅವ್ರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಆಮೇಲೆ ನಾನು ಪ್ರತ್ಯೇಕ ರಂಗಸ್ವಾಮಿ ಸರ್ ಕಾಲ್ ಮಾಡಿ ಮಾತಾಡ್ತೀವಿ. ಸೊ ಲೆಟ್ಸ್ ಆಲ್ ಟೇಕ್ ದಿಸ್ ಆಪರ್ಚುನಿಟಿ ಟು ಕಮ್ ಟುಗೆದರ್. ಯೋಗ ಸಂಗಮ, ಅದನ್ನ ಒಂದು ಧ್ಯಾನ ಸಂಗಮವಾಗಿ ನಾವೆಲ್ಲರೂ ಸೇರಿ ಮಾಡೋಣ. ಈ ಯೋಗದ ಆಚರಣೆಯಲ್ಲಿ ಧ್ಯಾನದ ಪ್ರಾಮುಖ್ಯತೆ ಬಹಳ ಮುಖ್ಯ ಅನ್ನೋದನ್ನ ನಾವು ಈ ಪ್ರಪಂಚಕ್ಕೆ ಸಾರಿ ಹೇಳುವಂತ ಒಂದು ಕಾರ್ಯಕ್ರಮವಾಗುತ್ತೆ. ಮತ್ತೊಮ್ಮೆ ನಮ್ಮೆಲ್ಲರನ್ನು ಅದಕ್ಕೆ ಸ್ವಾಗತ ಮಾಡ್ತಾ, once again my heartfelt greetings on behalf of the Indian Yoga Association from our Pyramid Adhyatma Dhyanalaya Dragiguda, which is part of the Pyramid Valley here. So from all this centers, from all the masters, I convey my heartfelt greetings to each one of you on the occasion of completing this 500th day, and very soon 508th day we are going to meet at Reva University. Hari Om, Namaste. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸುಬು ಸರ್. ಅದ್ಭುತವಾದ ಸಪೋರ್ಟು ತಮ್ಮಿಂದ ಸಿಕ್ಕಿದೆ. ಸೊ ಇಂಡಿಯನ್ ಯೋಗ ಅಸೋಸಿಯೇಷನಿಂದ ಸರ್ ತುಂಬ ದೊಡ್ಡ ಇನಿಷಿಯೇಟಿವ್ ತಗೊಂಡು ರೇವಾ ಯೂನಿವರ್ಸಿಟಿ ಮತ್ತು ಮಾತಾರ್ ಫೌಂಡೇಶನ್ ಎಲ್ಲಾನು ಮೂರನ್ನು ಜೋಡಿಸಿ ಅದ್ಭುತವಾದ ಕಾರ್ಯಕ್ರಮ ನಡೀಲಿದೆ. ಸೊ ಅದಕ್ಕೆ ಸರ್ಗೆ ಮತ್ತೊಂದು ಸರಿ ಧನ್ಯವಾದಗಳು, ಅನೇಕ ಕೃತಜ್ಞತೆಗಳು ಇದು ಮಾಡಿದ್ದಕ್ಕೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಲ್ಲಿ ನಿಮ್ಮ ಬೆಂಬಲೆ, ನಿಮ್ಮ ಸಪೋರ್ಟು ಮಾತಾ ಫೌಂಡೇಶನ್ಗೆ ಇರಲಿ. ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಜೊತೆಗೆ ಮಾಡೋಣ, ಆಯೋಜಿಸೋಣ. ಆಮೇಲೆ ಈ ಆನ್ಲೈನ್ ಕಾರ್ಯಕ್ರಮದಲ್ಲೂ ತಾವು ಜೋಡಿಸಿ ಅನೇಕ ನಿಮ್ಮ ಜ್ಞಾನವನ್ನು ಹಂಚ್ಕೋಬೇಕಂತ ಮತ್ತೊಂದು ಸರಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಸರ್.